ನಿಮಗೊಂದು ದುಃಖದ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಆದರೆ ನೋವಾಗುತ್ತೆ. ಆ ಟೈಮಲ್ಲಿ ನಾನು ಓದೋ ಟೈಮಲ್ಲಿ ಎಕ್ಸಾಮ್ ಬರೆಯೋಕ್ಕಿತ್ತು, ನಮ್ಮ ಅಮ್ಮನಿಗೆ ಕ್ಯಾನ್ಸರ್ ಶುರುವಾಗ್ಬಿಡ್ತು. ಅವಾಗ ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬನೇ ಮಗ, ಹೆಣ್ಮಕ್ಳಿಲ್ಲ ಗಂಡು ಮಕ್ಕಳಿಲ್ಲ ಯಾರಿಲ್ಲ, ನನ್ನ ಸಪೋರ್ಟಿಗೆ ಅನ್ನಂತ ಯಾರೂ ಇರಲಿಲ್ಲ. ಆಗ ನಮ್ಮಮ್ಮ ಕಾಯಿಲೆ ಮಂಗದಾಗ ನಮ್ಮಮ್ಮನಿಗೆ ಊಟ ಮಾಡಿಸಿ, ಬಟ್ಟೆ ತೊಳೆದು, ಸ್ನಾನ ಮಾಡಿಸಿ, ನನ್ನ ತಾಯಿನ 3 ವರ್ಷ ನೋಡಿದೆ, ಕ್ಯಾನ್ಸರ್ ಆಗಿತ್ತು. ಆಗ ಎಲ್ಲರ ಮನೆಯಲ್ಲಿ ದೀಪಾವಳಿ ಹಬ್ಬ, ನಾವು ಹಳ್ಳಿಗಳಲ್ಲಿ ದೀಪಾವಳಿ ಹಬ್ಬ ಅಂದರೆ ನಮಗೆ ಸಡಗರ. ದೀಪಾವಳಿ ಹಬ್ಬದಲ್ಲಿ ಮನೇಲಿ ಒಂದು ದೀಪ ಹಚ್ಬಿಡ್ತೀವಿ. ಆ ದೀಪ ಹಚ್ಬೇಕಾದ್ರೆ ಆ ದೀಪ ಆರತಿ ಎಲ್ಲ ಬೆಳಗಿ, ಆವಾಗ ನಾವು ದೀಪ ಹಚ್ಚೋ ನನ್ನ ಟೈಮಲ್ಲಿ ನನಗೆ ಅಡುಗೆ ಬರ್ತಿಲ್ಲ, ಪಾಯಸ ಮಾಡಿ ಇನ್ನೇನು ಜಸ್ಟು ಎಡೆಗಿಡಬೇಕು ಅನ್ನೋ ಟೈಮಲ್ಲಿ ನಮ್ಮಮ್ಮನಿಗೆ ಸೀರಿಯಸ್ ಆಯಿತು. ನಮ್ಮಮ್ಮನಿಗೆ ನನ್ನ ತೊಡೆ ಮೇಲೆ ಮುಗಿಸ್ಕೊಂಡೆ. ನಮ್ಮಮ್ಮನಿಗೆ ದೀಪಾವಳಿ ಹಬ್ಬದ ಟೈಮಲ್ಲಿ ನಮ್ಮನೆ ದೀಪ ಆರೋಯ್ತು, ನನ್ನ ತೊಡೆ ಮೇಲೆ ಪ್ರಾಣ ಬಿಟ್ಟರು. ನಮ್ಮಮ್ಮ ಹೇಳಿದ್ರು, ಮಾತು ತಗೋದ್ರು, ಯಾರ ಹತ್ರನೂ ನಿಷ್ಠುಗ್ರ ಹೊತ್ಕೊಬಿಡೋದು, ಒಳ್ಳೆ ಮಗ ಆಗಬೇಕಂತ. ಇವತ್ತು ನಮ್ಮಮ್ಮನ ಆಶೀರ್ವಾದದಿಂದಲೇ ಇವತ್ತು ಒಳ್ಳೆ ಮಗ ಆಗಿದ್ದೀನಿ. ಮತ್ತೆ ಒಳ್ಳೆ ಮಗ ಅಂತಾಗ ನಾನು ಅವಾಗ ನನ್ನ ಹತ್ರ ಬೈಕು ಆಟೋ ಏನಿರಲಿಲ್ಲ. ಅವಾಗ ನಾನು ಕಷ್ಟಪಟ್ಟು ದುಡಿದು ಬೈಕ್ ತಗೊಂಡೆ. ಆಮೇಲೆ ಹಂಗೆ ಆಟೋ, ಕಾರು, ಸ್ಕೂಟಿ ಎಲ್ಲ ತಗೊಂಡು ನಾನು ದುಡಿದು ಚಾಲೆಂಜ್ ಮಾಡಿ ಯಾರ ಹತ್ರ. ಇದಕ್ಕೂ